Hello my dear students, welcome back to my channel. Today I will start polyhalogen compound. This is the last topic of haloalkanes and haloarenes chapter. Okay, what are polyhalogen compounds? As the name implies that poly means many, halogen. The hydrocarbon which containing more than one halogen atom is called a polyhalogen compound. I will repeat again. The hydrocarbon which containing more than one halogen atom is called a polyhalogen compound. These polyhalogen compounds are widely used in industry as solvent. Industries ಅಲ್ಲಿ solvent ಆಗಿ ಯೂಸ್ ಮಾಡ್ತಾರೆ. And one more important use of polyhaloalkane is it is used as a starting material in the preparation of pesticides and insecticides ಮತ್ತೆ pesticides ನ ಪ್ರಿಪೇರ್ ಮಾಡಬೇಕಾದ್ರೆ ಈ ಒಂದು polyhalogen compound ಅನ್ನ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ದೆನ್ ಈ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ನಮ್ಮ ಸಿಲೆಬಸ್ ಇದೆ, ಅದನ್ನ ನಾವು ಡಿಸ್ಕಸ್ ಮಾಡೋಣ. ಅಂಡರ್ ದಟ್ ಫಸ್ಟ್ ಒನ್ ಇಸ್ ಮಿಥೈಲಿನ್ ಕ್ಲೋರೈಡ್. First one is methylene chloride, that is a CH2Cl2 or IUPAC name is dichloromethane. Then what are the uses of this methylene chloride ಮತ್ತೆ ಏನಿಲ್ಲ ಇದರದ ಎಫೆಕ್ಟ್ಸ್ ಇದೆ ಅನ್ನೋದನ್ನ ನೋಡೋಣ. ಫಸ್ಟ್ ಯೂಸಸ್ ಏನಂದ್ರೆ, see this methylene chloride is a colorless sweet smelling liquid. Methylene chloride is colorless sweet smelling liquid and it is mainly used as a solvent in the manufacture of drugs. ಡ್ರಗ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಸಾಲ್ವೆಂಟ್ ಇನ್ ಪೇಂಟ್ ರಿಮೂವರ್ ಅಲ್ಲಿ ಕೂಡ ಇದನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಸಾಲ್ವೆಂಟ್ ಇನ್ ಮೆಟಲ್ ಕ್ಲೀನಿಂಗ್ ಅಂಡ್ ಮೆಟಲ್ ಫಿನಿಶಿಂಗ್. ಮೆಟಲ್ ಕ್ಲೀನಿಂಗ್ ಮತ್ತೆ ಮೆಟಲ್ ಫಿನಿಶಿಂಗ್ ಅಲ್ಲಿ ನಾವು ಮಿಥೈಲಿನ್ ಕ್ಲೋರೈಡ್ ಅನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್ ಅಲ್ಲಿ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪೇಂಟ್ ರಿಮೂವರ್ ಅಲ್ಲಿ ಕೂಡ ಈ ಒಂದು ಮಿಥೈಲಿನ್ ಕ್ಲೋರೈಡ್ ಅನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಯೂಸಸ್ ಆಫ್ ಮಿಥೈಲಿನ್ ಕ್ಲೋರೈಡ್. ದೆನ್ ವಾಟ್ ಆರ್ ದ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಆಫ್ ಮಿಥೈಲಿನ್ ಕ್ಲೋರೈಡ್ ಅಂದ್ರೆ, ಇದರಿಂದ ಏನೆಲ್ಲ ಎಫೆಕ್ಟ್ಸ್ ಇದೆ ಅಂದ್ರೆ, ಸಿ ಮಿಥೈಲಿನ್ ಕ್ಲೋರೈಡ್ ಡೈರೆಕ್ಟ್ಲಿ ಅಫೆಕ್ಟ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ and also the lower concentration of methylene chloride in air causes hearing and vision problem. ಸಪೋಸ್ ಏನಾದ್ರೂ ಏರ್ ಅಲ್ಲಿ ಲೋಯರ್ ಕಾನ್ಸಂಟ್ರೇಷನ್ ಆಫ್ ಮಿಥೈಲಿನ್ ಕ್ಲೋರೈಡ್ ಏನಾದ್ರು ಮಿಕ್ಸ್ ಆಗಿತ್ತು ಅಂದ್ರೆ ಹಿಯರಿಂಗ್ ಮತ್ತೆ ವಿಷನ್ ಪ್ರಾಬ್ಲಮ್ ಬರಬಹುದು. ಹೈಯರ್ ಕಾನ್ಸಂಟ್ರೇಷನ್ ಆಫ್ ಮಿಥೈಲಿನ್ ಕ್ಲೋರೈಡ್ ಕ್ಯಾನ್ ಕಾಸ್ ಡಿಸಿನೆಸ್, ನಾಸಿಯಾ, ಟಿಂಗ್ಲಿಂಗ್ ಅಂದ್ರೆ ಎಕ್ಸೈಟಿಂಗ್ ಬೈ ಟಚಿಂಗ್ ಅಂಡ್ ಆಲ್ಸೋ ನಂಬ್ನೆಸ್ ಇನ್ ದ ಟೋಸ್ ಅಂಡ್ ಫಿಂಗರ್ಸ್. ಇದು ಈ ಒಂದು ಎಫೆಕ್ಟ್ಸ್. ಅಂಡ್ ಆಲ್ಸೋ ಒನ್ ಮೋರ್ ಎಫೆಕ್ಟ್ ಏನಪ್ಪಾ ಅಂತಂದ್ರೆ, ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಮಿಥೈಲಿನ್ ಕ್ಲೋರೈಡ್ ವಿತ್ ಸ್ಕಿನ್ can cause mild ಇರಿಟೇಟ್ ಆಗೋ ಚಾನ್ಸಸ್ ಇದೆ. ಅಂಡ್ ಮೈಲ್ಡ್ ರೆಡ್ನೆಸ್ ಆಫ್ ದ ಸ್ಕಿನ್ ಆಗೋ ಚಾನ್ಸಸ್ ಇದೆ. ಅಂಡ್ ಆಲ್ಸೋ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಮಿಥೈಲಿನ್ ಕ್ಲೋರೈಡ್ ವಿತ್ ಐ ಕ್ಯಾನ್ ಬರ್ನ್ ದ ಕಾರ್ನಿಯಾನ ಬರ್ನ್ ಮಾಡತಕ್ಕಂತ ಚಾನ್ಸಸ್ ಇದೆ. ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಮಿಥೈಲಿನ್ ಕ್ಲೋರೈಡ್ ವಿತ್ ಐ ಕ್ಯಾನ್ ಬರ್ನ್ ದ ಕಾರ್ನಿಯಾ. ದೀಸ್ ಆರ್ ದ ಸಮ್ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಆಫ್ ಮಿಥೈಲಿನ್ ಕ್ಲೋರೈಡ್. ಇನ್ನ ಪ್ರಿಪರೇಷನ್ಸ್ ಅವೆಲ್ಲ ಏನಿಲ್ಲ, ಜಸ್ಟ್ ಯೂಸಸ್ ಮತ್ತೆ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಇದೆ. ಓಕೆ, ಸೆಕೆಂಡ್ ಬಂದು ಕ್ಲೋರೋಫಾರ್ಮ್, CHCl3 ಟ್ರೈಕ್ಲೋರೋಮಿಥೇನ್ ಆರ್ ಕ್ಲೋರೋಫಾರ್ಮ್. ಈ ಒಂದು ಕ್ಲೋರೋಫಾರ್ಮ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ದಿಸ್ ಕ್ಲೋರೋಫಾರ್ಮ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅ ಸಾಲ್ವೆಂಟ್ ಇನ್ ರಬ್ಬರ್, ರೆಸಿನ್, ಆಯಿಲ್ಸ್ ಅಂಡ್ ಫ್ಯಾಟ್ಸ್. This chloroform is mainly used as a solvent in rubber, resin and oils and fats. And it is also used in the manufacture of freon refrigerators. ಈ refrigerators ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಈ ಒಂದು ಕ್ಲೋರೋಫಾರ್ಮ್ ಅನ್ನ ಯೂಸ್ ಮಾಡ್ತಾರೆ. ಬಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಇನ್ ಅರ್ಲಿಯರ್ ಡೇಸ್ ದಿಸ್ ಕ್ಲೋರೋಫಾರ್ಮ್ ವಾಸ್ ಯೂಸ್ಡ್ ಆಸ್ ಎ ಜನರಲ್ ಅನಸ್ಥೆಟಿಕ್ ಇನ್ ಸರ್ಜರಿ ಮಾಡಬೇಕಾದ್ರೆ ಇದನ್ನ ಜನರಲ್ ಅನಸ್ಥೆಟಿಕ್ ಆಗಿ ಯೂಸ್ ಮಾಡ್ತಾ ಇದ್ರು. ಬಟ್ ನವೇಡೇಸ್ ಇಟ್ ಹ್ಯಾಸ್ ಬೀನ್ ರೀಪ್ಲೇಸ್ಡ್ ಬೈ ಲೆಸ್ ಟಾಕ್ಸಿಕ್ ಅಂಡ್ ಸೇಫರ್ ಕಾಂಪೌಂಡ್ಸ್ ಸಚ್ ಆಸ್ ಈಥರ್ಸ್ ಅಂಡ್ ಹ್ಯಾಲೋಥೇನ್. ಈಥರ್ಸ್ ಮತ್ತೆ ಹ್ಯಾಲೋ ಈಥೇನ್ ಅನ್ನ ನಾವು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ಸ್ಟೆಡ್ ಆಫ್ ಕ್ಲೋರೋಫಾರ್ಮ್. ಓಲ್ಡನ್ ಡೇಸ್ ಅಲ್ಲಿ ಕ್ಲೋರೋಫಾರ್ಮ್ ಅನ್ನ ಯೂಸ್ ಮಾಡ್ತಾ ಇದ್ರು. ಬಟ್ ನವೇ ಡೇಸ್ ಇಟ್ ಹ್ಯಾಸ್ ಬೀನ್ ರೀಪ್ಲೇಸ್ಡ್ ಬೈ ಲೆಸ್ ಟಾಕ್ಸಿಕ್ ಅಂಡ್ ಸೇಫರ್ ಅನೆಸ್ಥೆಟಿಕ್ ಏಜೆಂಟ್ಸ್ ಲೈಕ್ ಹ್ಯಾಲೋಥೇನ್ ಮತ್ತೆ ಈಥರ್ಸ್ ನ ಯೂಸ್ ಮಾಡ್ತಾರೆ. ದಿಸ್ ಇಸ್ ಅಬೌಟ್ ಯೂಸಸ್ ಆಫ್ ಕ್ಲೋರೋಫಾರ್ಮ್. ದೆನ್ ವಾಟ್ ಆರ್ ದ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಆಫ್ ದಿಸ್ ಕ್ಲೋರೋಫಾರ್ಮ್ ಅಂದ್ರೆ, ಸಿ ಇನ್ಹೇಲಿಂಗ್ ದ ಏರ್ which containing 900 ppm of chloroform. ಅರ್ಥ ಮಾಡ್ಕೊಳ್ಳಿ, ಸಪೋಸ್ ಏನಾದ್ರೂ ಏರ್ ಅಲ್ಲಿ ಏನಾದ್ರೂ 900 ppm ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಕ್ಲೋರೋಫಾರ್ಮ್ ಏನಾದ್ರೂ ಮಿಕ್ಸ್ ಆಗಿ ಅದನ್ನ ನಾವೇನಾದ್ರೂ ಇನ್ಹೇಲ್ ಮಾಡಿದ್ರೆ, ಇನ್ಹೇಲಿಂಗ್ ದ ಏರ್ ವಿಚ್ ಕಂಟೈನಿಂಗ್ 900 ppm ಆಫ್ ಕ್ಲೋರೋಫಾರ್ಮ್ ಕಾಸಸ್ ಹೆಡ್ಏಕ್ ಬರಬಹುದು, ಡಿಸಿನೆಸ್,
ನಾಸಿಯಾ, ಈ ತರದ್ದು ಒಂದು ಪ್ರಾಬ್ಲಮ್ಸ್ ಬರಬಹುದು. ಏನು, ಲೋಯರ್ ಕಾನ್ಸಂಟ್ರೇಷನ್ ಇದ್ರೆ. ಹೈಯರ್ ಕಾನ್ಸಂಟ್ರೇಷನ್ ಆಫ್ ಕ್ಲೋರೋಫಾರ್ಮ್ ಇನ್ ಏರ್ ಕಾಸಸ್ ಏನಾಗಬಹುದು? ಹೈಯರ್ ಕಾನ್ಸಂಟ್ರೇಷನ್ ಇದ್ರೆ, ಹೈಯರ್ ಕಾನ್ಸಂಟ್ರೇಷನ್ ಆಫ್ ಕ್ಲೋರೋಫಾರ್ಮ್ ಇನ್ ಏರ್ ಕಾಸಸ್ ಏನು, ಲಿವರ್ ಅಂಡ್ ಕಿಡ್ನಿ ಪ್ರಾಬ್ಲಮ್ಸ್. ಈ ಲಿವರ್ ಪ್ರಾಬ್ಲಮ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಕೂಡ ಬರ್ಬೋದು ಹೈಯರ್ ಕಾನ್ಸಂಟ್ರೇಷನ್ ಇದ್ರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ದಿಸ್ ಕ್ಲೋರೋಫಾರ್ಮ್ ಈಸ್ slowly oxidized by air in presence of light to form a highly poisonous gas called phosgene gas. Phosgene gas ಅನ್ನ ಕೊಡುತ್ತದೆ. ಎಕ್ಸಾಂಪಲ್ ನೋಡಿ ಹೇಳ್ತೀನಿ. ಈ ಕ್ಲೋರೋಫಾರ್ಮ್ ಏನಿದೆ, ಈ ಕ್ಲೋರೋಫಾರ್ಮ್ ನಿಧಾನಕ್ಕೆ ಆಕ್ಸಿಡೇಷನ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಟು ಫಾರ್ಮ್ ಹೈಲಿ ಪಾಯ್ಸನಸ್ ಗ್ಯಾಸ್ ಕಾಲ್ಡ್ ಕಾರ್ಬೋನಿಲ್ ಕ್ಲೋರೈಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ phosgene gas along with HCl. ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋಣ. 2 moles ತಗೊಳ್ಳಿ. ಇಲ್ಲಿ ಕೂಡ 2 moles ಆಯ್ತು. ಇದು CO ಕಾರ್ಬೋನಿಲ್ ನಾಟ್ ಕೋಬಾಲ್ಟ್. ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ನೋಡಿ, ಇಲ್ಲಿ 3 2s 6 ಇದೆ, ಇಲ್ಲಿ 2 2s 4 ಆಯ್ತು, ಇಲ್ಲಿ 2 ತಗೊಳ್ಳಿ. ಹ್ಯಾಲೋಜನ್ ಬ್ಯಾಲೆನ್ಸ್ ಆಯ್ತು. ಹೈಡ್ರೋಜನ್ಸ್ 2 ಇದೆ, ಹೈಡ್ರೋಜನ್ 2, ಆಕ್ಸಿಜನ್ 2 ಬ್ಯಾಲೆನ್ಸ್ ಆಗಿದೆ. This chloroform is slowly oxidized by air in presence of light to form highly poisonous gas called phosgene gas. ಇದನ್ನೇ ನಾವು phosgene gas ಅಂತ ಕರಿತೀವಿ. ಇದು phosgene gas ನ ಹೈಲಿ ಪಾಯ್ಸನಸ್ ಗ್ಯಾಸ್ ಅನ್ನ ಕೊಡ್ತಕ್ಕಂತ ಪಾಸಿಬಿಲಿಟಿ ಈ ಒಂದು ಕ್ಲೋರೋಫಾರ್ಮ್ ಇದೆ. ಅದಕ್ಕೋಸ್ಕರನೇ ನಾವು ಕ್ಲೋರೋಫಾರ್ಮ್ ಅನ್ನ ಈ ಒಂದು ಬ್ರೈಟ್ ಕಲರ್ಡ್ ಡಾರ್ಕ್ ಕಲರ್ಡ್ ಬಾಟಲ್ ಅಲ್ಲಿ ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದು ಏರ್ ಜೊತೆ ಮಿಕ್ಸ್ ಆಯ್ತು ಅಂದ್ರೆ ಹೈಲಿ ಪಾಯ್ಸನಸ್ ಗ್ಯಾಸ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. The next polyhalogen compound is iodoform, that is CHI3. That is the IUPAC name is triiodomethane. In earlier days, iodoform was used as an antiseptic agent. Antiseptic agent ಆಗಿ ಯೂಸ್ ಮಾಡ್ತಾ ಇದ್ರು for dressing wounds and cuts. The antiseptic property of iodoform is mainly due to the liberation of iodine when iodoform is contact with skin. ಸ್ಕಿನ್ ಮೇಲೆ ಈ ಒಂದು ಅಯೋಡೋಫಾರ್ಮ್ ಬಿದ್ದಿದ ತಕ್ಷಣ ಏನಾಗುತ್ತೆ, ಅಯೋಡಿನ್ ರಿಲೀಸ್ ಆಗ್ತಿತ್ತು. ಆ ಅಯೋಡಿನ್ ರಿಲೀಸ್ ಆಗ್ತಾ ಇದ್ದಿದ್ದಕ್ಕೆ ಅದಕ್ಕೆ ಆ ಒಂದು ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಬಂದಿದ್ದು. ಈಗ ಏನಾಗಿದೆ ಅಂದ್ರೆ ದಟ್ ಅಯೋಡೋಫಾರ್ಮ್ ಹ್ಯಾವ್ ಬೀನ್ ರೀಪ್ಲೇಸ್ಡ್ ಬೈ ಅದರ್ ಹ್ಯಾಲೋಜನ್ ಅಯೋಡಿನ್ ಕಂಟೈನಿಂಗ್ ಕಾಂಪೌಂಡ್ಸ್. ಇದು ಈ ಒಂದು ಯೂಸಸ್. ಈ ಜನರಲ್ ಆಗಿ ಇದನ್ನ ಆಂಟಿಸೆಪ್ಟಿಕ್ ಏಜೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಹ್ಯಾಲೋಜನ್ ಕಂಟೈನಿಂಗ್ ಕಾಂಪೌಂಡ್, ದಟ್ ಈಸ್ CCl4, carbon tetrachloride. CCl4 ಅಥವಾ IUPAC name is tetrachloromethane. Here the tetrachloromethane or carbon tetrachloride is mainly used as a solvent in the pharmaceutical industry. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಈ ಒಂದು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರು. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫ್ರೀ ಅಂಡ್ ರೆಫ್ರಿಜರೇಟರ್ಸ್, ಅಂದ್ರೆ ಕೂಲಿಂಗ್ ಏಜೆಂಟ್ಸ್ ಅನ್ನ, ರೆಫ್ರಿಜರೇಟರ್ಸ್ ಅಲ್ಲಿ ಇರ್ತಕ್ಕಂಥ ಕೂಲಿಂಗ್ ಏಜೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಈ ಒಂದು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ ಇನ್ ಡ್ರೈ ಕ್ಲೀನಿಂಗ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಬಿಕಾಸ್ ಆಫ್ ಹೈ ಥರ್ಮಲ್ ಸ್ಟೆಬಿಲಿಟಿ, ದಿಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಈಸ್ ಆಲ್ಸೋ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ under the trade name pyring. It is also used in fire extinguishers under the trade name pyring. This is about the uses of carbon tetrachloride. Then what are the effects of carbon tetrachloride? If you release carbon tetrachloride in air, it directly goes to the upper part of the stratosphere and it depletes the ozone layer. The main disadvantage of carbon tetrachloride is it will deplete the ozone layer. Direct agi upper part of the stratosphere ಹೊರಟೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಓಝೋನ್ ಲೇಯರ್ ನ ಡಿಪ್ಲೀಷನ್ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಕಾಸಸ್, ಅವಾಗ್ಲೇ ಹೇಳಿದ್ನಲ್ಲ, ಇದು ಲಿವರ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಕೂಡ ಆಗೋ ಚಾನ್ಸಸ್ ಇದೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ನಾವೇನಾದ್ರೂ ಇನ್ಹೇಲ್ ಮಾಡಿದ್ರೆ. ಆಮೇಲೆ ಇರ್ರೆಗ್ಯುಲರ್ ಹಾರ್ಟ್ ಬೀಟ್, ಆಲ್ಸೋ ಕಾಸಸ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ದಿಸ್ ಇಸ್ ಅಬೌಟ್ ದ ಫಿಸಿಯಲಾಜಿಕಲ್ ಎಫೆಕ್ಟ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. It also directly affect the central nervous system also. And the next one is freons. Fifth one, freons.
What are freons? Fluoro-chloro compounds of methane and ethane are called freons. ನೋಡಿ freons ಅಂದ್ರೆ chloro-fluoro compounds of methane and ethane. I will give some example. For example, CF4. The name of this freon is freon 1,4. This is freon 1,4. What is that 1,4 represent? Freon 1 represent number of carbon atom, 4 represent number of chlorine atom. One more is CF3Cl. The name of this freon is freon 1,3. Number of carbon atom is 1, number of fluorine atoms are 3. Next one is a CF2Cl2. Chlorofluorocarbons ಅಂತ ಕೇಳಿರ್ತೀರ. Chlorofluorocarbons ನೋಡಿವೆ. CF2Cl2. This is also called as a freon 1,2. Number of carbon atom is 1, number of fluorine atoms are 2. CFCl3. The name of this freon is freon 1,1. Freon 1,1. What are freons? The fluoro-chloro compounds of methane and ethane are called freon. These freons also mainly used in the manufacture of freon refrigerators, cooling agent ಆಗಿ ಯೂಸ್ ಮಾಡ್ತಾರೆ. And it is also used in foams ಅಂದ್ರೆ ಹೇರ್ ಸ್ಪ್ರೇ ಮತ್ತೆ ಶೇವಿಂಗ್ ಕ್ರೀಮ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಈ ಒಂದು ಫ್ರಿಯಾನ್ಸ್ ಅನ್ನ ಯೂಸ್ ಮಾಡ್ತಾರೆ. ದಿಸ್ ಇಸ್ ಅಬೌಟ್ ದ ಫ್ರಿಯಾನ್ಸ್ ಅಂಡ್ ಫ್ರಿಯಾನ್ಸ್ ಎಫೆಕ್ಟ್ಸ್ ಏನಪ್ಪಾ ಅಂದ್ರೆ ಇಟ್ ಡೈರೆಕ್ಟ್ಲಿ ಡಿಪ್ಲೀಟ್ಸ್ ದ ಓಝೋನ್ ಲೇಯರ್. ಇದು ಕೂಡ ಅಷ್ಟೇ, ಕಾರ್ಬನ್ಸ್ ನ ಆಲ್ರೆಡಿ ಬ್ಯಾನ್ ಮಾಡಿದರೆ ಗೊತ್ತಿದೆ ನಮಗೆ. ಯಾಕೆ ಅಂದ್ರೆ ಅದು ಮೇನ್ ರೀಸನ್ ಏನು ಅಂದ್ರೆ ಇಟ್ ಡಿಪ್ಲೀಟ್ಸ್ ದ ಓಝೋನ್ ಲೇಯರ್. ದ ನೆಕ್ಸ್ಟ್ ಪಾಲಿಹ್ಯಾಲೋಜನ್ ಕಾಂಪೌಂಡ್ ಈಸ್ DDT. Sixth one, DDT. What is this DDT? DDT represent dichloro, diphenyl, trichloroethane. I will repeat again. DDT stands for dichloro, diphenyl, trichloroethane. This is DDT acts as a powerful organic insecticide. For the discovery of DDT, the scientist called Paul Muller awarded Nobel Prize in the year 1948. 1948 ಅಲ್ಲಿ discovery ಮಾಡಿದ್ದು DDT ನ the scientist called Paul Muller. Then how to prepare this DDT? The DDT can be prepared by heating chlorobenzene with chloral in presence of concentrated sulfuric acid. Chlorobenzene ಅನ್ನ chlorine ಜೊತೆ heat ಮಾಡಬೇಕು in presence of concentrated sulfuric acid. I will write the equation for the preparation of DDT. Take 2 molecules of chlorobenzene. Take 2 molecules of chlorobenzene. Here one. Here chlorobenzene. 2 molecules of chlorobenzene along with the chloral. What is that chloral? Trichloroacetaldehyde is known as chloral. ನೋಡಿ ಇದನ್ನ chloral ಅಂತ ಕರೀತೀವಿ. This is chloral. This is chloral. Trichloroacetaldehyde. Acetaldehyde formula CH3CHO. ಬಟ್ ಇಲ್ಲಿ ಅಸಿಟಾಲ್ಡಿಹೈಡ್ ಅಲ್ಲಿ ಎಲ್ಲಾ ಹೈಡ್ರೋಜನ್ ಆಟಮ್ಸ್ ನ ರೀಪ್ಲೇಸ್ ಮಾಡಿ ಕ್ಲೋರಿನ್ ಹಾಕಿದ್ವಿ. Trichloroacetaldehyde is also called as chloral. When chloral is heated with 2 molecules of chlorobenzene in presence of concentrated sulfuric acid. What is the nature of concentrated sulfuric acid? Concentrated sulfuric acid acts as a dehydrating agent. ಏನ್ ಮಾಡುತ್ತೆ, ಈ ಒಂದು ಕ್ಲೋರೋಬೆನ್ಸಿನ್ ಇಂದ ಮತ್ತೆ ಕ್ಲೋರಾಲ್ ಕಡೆಯಿಂದ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ನ ರಿಮೂವ್ ಮಾಡಿಬಿಡುತ್ತೆ. ನೋಡಿ, ಕ್ಲೋರೋಬೆನ್ಸಿನ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್, ಪ್ಯಾರಾ ಪೊಸಿಷನ್ ಇರ್ತಕ್ಕಂಥ ಈ ಹೈಡ್ರೋಜನ್, ಕ್ಲೋರಾಲ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಕಂಪ್ಲೀಟ್ ಆಗಿ ವಾಟರ್ ಆಗಿ ಎಲಿಮಿನೇಷನ್ ಆದ್ಮೇಲೆ ನಮ್ಗೆ ಏನ್ ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ DDT. Then I will write the final structure of DDT. Here hydrogen and here CCl3 along with the H2O. Nodi, this is what we call DDT. What is the DDT represent? Dichloro. D represent dichloro. Again one more D represent diphenyl. Dichloro, diphenyl, trichloro. Total number of carbon atom. You just consider this is a parent chain. Dichloro, diphenyl, trichloro. Parent chain containing 2 carbon atom. Hence it is ethane. Dichloro, diphenyl, trichloroethane.
DDT can be prepared by heating chlorobenzene with chloral in presence of concentrated sulfuric acid. ಕ್ಲೋರೋಬೆನ್ಸಿನ್ ಅಲ್ಲಿ ಇರ್ತಕ್ಕಂಥ 2 ಹೈಡ್ರೋಜನ್ ಕ್ಲೋರಾಲ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಕಂಪ್ಲೀಟ್ ಆಗಿ ವಾಟರ್ ಆಗಿ ರಿಮೂವ್ ಆಗುತ್ತೆ. ವಾಟ್ ಈಸ್ ದ ನೇಚರ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್? ಇಟ್ ಆಕ್ಟ್ಸ್ ಎಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ವಾಟರ್ ಕಂಡ್ರೆ ಇಷ್ಟ ಅದಕ್ಕೆ. ಸಲ್ಫ್ಯೂರಿಕ್ ಆಸಿಡ್ ಏನ್ ಮಾಡುತ್ತೆ, ಈ ಒಂದು ಕಾಂಪೌಂಡ್ಸ್ ಇಂದ ಒಂದು ವಾಟರ್ ಮಾಲಿಕ್ಯೂಲ್ ನ ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿದ ತಕ್ಷಣ ಇಲ್ಲ ಬಾಂಡ್ಸ್ ಫಾರ್ಮೇಶನ್ ಆಗಿ ನಮಗೆ ಡಿಡಿಟಿ ಫಾರ್ಮೇಶನ್ ಆಗುತ್ತೆ. ಆವಾಗಲೇ ಹೇಳಿದ್ದೀನಿ, ಡಿಡಿಟಿ ಆಕ್ಟ್ಸ್ ಇಸ್ ಅ ಪವರ್ಫುಲ್ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್. ಇನ್ಸೆಕ್ಟ್ಸ್ ಅನ್ನ ಕಿಲ್ ಮಾಡಕ್ಕೆ ಯೂಸ್ ಮಾಡ್ತಿದ್ರು. ಬಟ್ ಯಾಕೆ ಆಕ್ಚುಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ ಡಿಡಿಟಿನ ಬೇರೆ ಕಂಟ್ರೀಸ್ ಅಲ್ಲೆಲ್ಲ? ಅದಕ್ಕೆ ರೀಸನ್ ಏನಂತಂದ್ರೆ, ದಿಸ್ ಡಿಡಿಟಿ ಈಸ್ ನಾನ್ ಬಯೋಡಿಗ್ರೇಡಬಲ್ ಅಲ್ಲ. ಈವನ್ ಸಮ್ ಡೆಕೆಡ್ಸ್ ಆಫ್ ಇಯರ್ಸ್ ಆದ್ರೂ ಕೂಡ ಅದು ಡಿಕಾಂಪೋಸಿಷನ್ ಆಗಲ್ಲ. ಹೆನ್ಸ್ ಡಿಡಿಟಿ ಈಸ್ ನಾನ್ ಬಯೋಡಿಗ್ರೇಡಬಲ್. ಅದು ಒಂದು ಕಡೆ ಆದ್ರೆ, ದಿಸ್ ಡಿಡಿಟಿ ಈಸ್ ರೆಡಿಲಿ ಸಾಲ್ಯುಬಲ್ ಇನ್ ಫ್ಯಾಟ್ ಅಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ಒಂದು ಹಸು ಏನಾದ್ರು ತಿಂತು ಅಂತಂದ್ರೆ, ಅದ್ರ ಮುಖಾಂತರ ತಿಂತು ಅಂತಂದ್ರೆ, ಅದ್ರ ಹೊಟ್ಟೆ ಒಳಗಡೆ ಹೋಯ್ತು ಅಂದ್ರೆ ಆ ಡಿಡಿಟಿ ಏನಾಗುತ್ತೆ, ಈಸಿಯಾಗಿ ಫ್ಯಾಟ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಅಂಡ್ ಇಟ್ ಈಸ್ ರೆಡಿಲಿ ಸಾಲ್ಯುಬಲ್ ಇನ್ ಫ್ಯಾಟ್ ಅಂಡ್ ಡಿಪಾಸಿಟೆಡ್ ಅಂಡ್ ಸ್ಟೋರ್ಡ್ ಇನ್ ಫ್ಯಾಟಿ ಟಿಶ್ಯೂಸ್ ಅಲ್ಲಿ ಹೋಗಿ ಡಿಪಾಸಿಟ್ ಆಗುತ್ತೆ, ಸ್ಟೋರ್ ಆಗುತ್ತೆ, ಫ್ಯಾಟ್ ಅಲ್ಲಿ ಕಂಪ್ಲೀಟೆಡ್ ಡಿಸಾಲ್ವ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಬಿಕಾಸ್ ಆಫ್ ದಿಸ್ ನೇಚರ್ ಇಟ್ ಕಂಪ್ಲೀಟ್ಲಿ ಅಫೆಕ್ಟ್ ದ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ದ ಅನಿಮಲ್. ಈ ಒಂದು ಡಿಡಿಟಿ ಹೊಟ್ಟೆ ಒಳಗಡೆ ಹೋಯ್ತು ಅಂದ್ರೆ ಅದು ರೀಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ದ ಅನಿಮಲ್ದು ಕಳ್ಕೊಳ್ಳೋದು, ಅದು ಎಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದರಿಂದ ಈ ಒಂದು ಬಿಡಿಟಿನ ಬೇರೆ ಕಂಟ್ರೀಸ್ ಅಲ್ಲಿ ಅದನ್ನ ಸುಮಾರು ವರ್ಷಗಳ ಹಿಂದೆನೆ ಬ್ಯಾನ್ ಮಾಡಿದ್ದಾರೆ. ದಿಸ್ ಇಸ್ ಅಬೌಟ್ ಪಾಲಿಹ್ಯಾಲೋಜನ್ ಕಾಂಪೌಂಡ್. This completes the chapter haloalkanes and haloarenes. In the next video, I will start a new lesson, that is aldehydes, ketones and carboxylic acid. Thank you so much for watching.